ಮೊದಲು ನನಗೂ ಅದ ಗಾಬರಿ ಆತ ಬೇ, ಏನು ನಮ್ಮ ಅತ್ತಿನಿ ಈಕಿ ಹಿಂಗೆ ಮಾತಾಡ್ತಾಳಲ್ಲ ಅಂತಂದು. ಹೋಗ್ಲಿ ಬಿಡಪ್ಪ, ಒಟ್ನಾಗ ನಿನ್ನ ಏನ್ ತಗಾಕಿ ಮನ್ಸಿಗೆ ಬಂತಲ್ಲ, ಉಟ್ಕೊಂತಾಳಲ್ಲ ಆಕಿ ಸಾಕು ಅಷ್ಟ, ಮತ್ತೇನು ಬೇಡ. ನಡ್ರಿ ಕೈಕಾಲು ಮುಖ ತಕೊಂಬರ್ರಿ, ಊಟ ಮಾಡೋಣಂತ ಅಷ್ಟ್ರು. ಆದರೂ ಅತ್ತಿಗೆ ಅಂತ ಬರೀ ನೀ ಮೋಡಿ ಮಾಡಿ ಅಂದ್ರೆ ಗ್ರೇಟ್ ಬಿಡು ಸಂಜು ನೀನು. ಒಂಥರ ಗ್ರೇಟ ಅನ್ನ. ನಾನೇನು ಮೋಡಿ ಮಾಡಿಲ್ಲ, ಈಕೆ ಕಾವೇರಿನ ಹೇಳಾಳಂತ ನಾನು ಮದುವೆ ಆದ್ರೆ ಸಂಜುನಷ್ಟ ಮತ್ತೆ ಯಾರನ್ನು ಮದುವೆ ಆಗಲ್ಲ, ಇಲ್ಲಾಂದ್ರೆ ನಂಗೆ ಮದ್ವಿನೂ ಬೇಡ ಏನು ಬೇಡ, ನಾನು ಸಾಯ್ತೀನಿ ಹಂಗೆ ಹಿಂಗಂತ ಹೆದರ್ಸ್ಯಾಳ. ಅದಕ್ಕೆ ಕೇಳಾರಷ್ಟ. ಆತಪ್ಪ, ನಾನಂತೂ ನಾಯಿ ಬಾಲ ನೆಟ್ಟಗಾಗತ್ತೆ ಅಂದ್ರೆ ನಂಬೋದಿಲ್ಲ. ಇನ್ನ ನಿಮ್ಮ ಮಾವ ಒಂದು ಲೆಕ್ಕಕ್ಕೆ ಬರಬ್ಬರಿ ಇರ್ತಾನ, ಆದ್ರೆ ನಿಮ್ಮ ಅತ್ತೇನದಾಳಲ್ಲ, ಅದು ನಾಯಿ ಬಾಲಿದ್ದಂಗೆ. ಅದು ಉದುಗೊಳಿ ಹಾಕಿದ್ರು ಸೀದಾಗಲ್ಲ, ದಾರ ಕಟ್ಟಿದ್ರು ಸೀದಾಗಲ್ಲ. ಬಾ ಊಟ ಮಾಡ ನಡಿ. ನಾನಂತೂ ನಿನ್ನ ಹೆಂಡತಿ ನೋಡಿಲ್ಲಪ್ಪ ಮಂಜು, ಈಗ ನೀನ ಹೇಳ ಹೆಂಗದಾಳ ನಿನ್ನ ಹೆಂಡತಿ? ಚಂದದಾಳ, ಇನ್ನು ಹೆಂಗಿರ್ತಾಳ? ಏನೋ ಓದಾಳ ಅಂದಲ್ಲ, PUC ಏನೋ ಆಗೈತಂತ. ಅವ್ರ ತಂಗಿ ಡಿಗ್ರಿ ಮಾಡಕತ್ತಾಳ, BBM. ಓ ಹೌದನ್ನ, ಚಲೋ ಕೋರ್ಸ ಆರಿಸ್ಕೊಂಡಾಳ ಬಿಡು. ಚಲೋ ಆತ ಬಿಡ. ಬರ್ರಪ್ಪ, ಬರ್ರಿ ಬಿಡ ಬರ್ರಿ, ಕೈಕಾಲು ಮುಖ ತಕೊಂಬೋರಿ. ಆತಪ್ಪ ರೀ, ಇನ್ನು ಸ್ವಸ್ಥರು ಬರೋಕ್ಕಿಂತ ಮುಂಚೆಕ ರಾಧವನ್ನ ಒಂದು ಮೆಟ್ಟಿಗೆ ಹಚ್ಬೇಕ್ರಿ, ಇಲ್ಲಾಂದ್ರೆ ಬಗೆಹರಿಯೋದಿಲ್ಲ. ಇದು ನಿಶ್ಚಿತಾರ್ಥ ಆದ ಕೂಡಲೇ ಕರ್ಕೊಂಡು ಹೋಗ್ಬಿಡ್ರಿ ಆಕಿನ್ನ. ಬಿಟ್ಟು ಬರ್ರಿ ಮೊದ್ಲು ಗಂಡ ಮನ್ಯಾಗ. ಅಲ್ಲಲ್ಲೇ ಆಕಿನ್ನೇನು ನಾಯಿ ಕತ್ತಿ ಕುರಿ ಹಂದಿ ಎಮ್ಮಿ ಏನ್ರ ಮಾಡಿ ಏನು ಮನುಷ್ಯ ಮಾಡಿ ಆಕಿನ್ನ ಹಾಗೆ ಕರ್ಕೊಂಡು ಹೋಗ್ಬಿಟ್ಟು ಬಾ ಅಂದ್ರೆ ಅಲ್ಲಿ ಹೋಗ್ಬೇಕು, ಮಾತಾಡ್ಬೇಕು, ಸ್ವಲ್ಪ ಬುದ್ಧಿ ಗಿದ್ದಿ ಹೇಳಿ ಬಿಟ್ಟು ಬರ್ತೀವಿ. ನಾನೊಬ್ಬತ್ತನ ಹೋಗಲಿ ಸರಿ, ಮಂಜುನ ಸಂಜುನ ಇಬ್ಬರನ್ನು ಕರ್ಕೊಂಡು ಹೋಗ್ತೀನಿ ಅಂದಂಗ. ರಾಜು ಎಲ್ಲದಾನ? ರಾಜು ಬರಲೇ ಇಲ್ಲ. ಅಯ್ಯ, ಅವನ ಎಕ್ಸಾಮ್ ಅದಲ್ಲ ಮುಂದಿನ ತಿಂಗಳ. ಅದೆಂತ ಗ್ರೂಪ್ ಸ್ಟಡಿ ಮಾಡಕತ್ತಾರ ಅವರು ಅಷ್ಟ್ರು. ಅದ ಅನ್ನಲ್ಲವ ಬಸ್ಯಾರ ಮನೆಗೆ ಹೋಗಿ ಕುಂತಾರ ಓಸರು. ಮ್ಯಾಗ ಇದನ್ನ ಅವರಪ್ಪ ಹಾಕಿಕೊಟ್ಟನಂತ, ಮ್ಯಾಗ ಲೈಟ್ ಹಾಕಿಕೊಟ್ಟನ, ಮ್ಯಾಗ ಲೈಟ್ ಹಾಕ್ಕೊಂಡು ಓದಕತ್ತ ಓಸರು. ಶರಣ್ರಿ, ನಮ್ಮ ಸಹಕಾರ ಮಂದಿಗೆ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ. ಏನಿಲ್ರಿ, ಬಹುಶಃ ನಾವು 90s ಕಿಡ್ಸ್ ಏನಿದ್ದೀವಲ್ಲ, ಬಹುಶಃ ನಮಗೆ ಗೊತ್ತಿರುತ್ತೆ ಅನ್ಸತ್ತ. ನಾವೆಲ್ಲರೂ ಗೊತ್ತೈತೆ ನಮ್ಗೆ. ಈ ಎಕ್ಸಾಮ್ ಟೈಮ್ ಒಳಗೆ ಮ್ಯಾಲೆ ಅಂದ್ರೆ ಮ್ಯಾಳ್ಗಿ ಮೇಲೆ ಮಣ್ಣಿನ ಮನೆಯರೇ ಇರಲಿ, ಕಾಂಕ್ರೀಟ್ ಮನೆಯರೇ ಇರಲಿ, ಮ್ಯಾಳ್ಗಿ ಮ್ಯಾಗ ಒಂದು ಲೈಟ್ ಹಾಕ್ಕೊಂಡು ಅದ್ರ ಕೆಳಗೆಲ್ಲ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಓದ್ತಿದ್ದಿದ್ದು, ಗ್ರೂಪ್ ಸ್ಟಡೀಸ್ ಓದ್ತಿದ್ದಿದ್ದು. ಆಮೇಲೆ ಚಂದಿದ್ದಲ್ಲ. ಒಟ್ಟು ಒಬ್ರ ಮನ್ಯಾಗ ಫಿಕ್ಸ್ ಮಾಡೋದು, ಅವ್ರ ಮನ್ಯಾಗ ಎಲ್ಲರೂ ಹೋಗಿ ಬೆಳಕನ ಓದೋದು, ಮತ್ತು ರಾತ್ರಿ ಒಂದು ಟೈಮ್ ಮಾಡಿಕೊಂಡು ಓದೋದು, ಬೆಳಗ್ಗೆ ಮುಂಜಾನೆ ಬೇಗ ಎದ್ದು ಓದೋದು. ಯಾರಿಗೆಲ್ಲ ನೆನಪೈತಿ ಕಮೆಂಟ್ ಮಾಡಿರಿ. ಅದಂತೂ ಬೆಸ್ಟ್ ಮೆಮ್ರೀಸ್. ನಂಗಂಕರು ನಾವು 10th ಇದ್ದಾಗ ಹಂಗೆಲ್ಲ ಹಂಗೆ ಮಾಡ್ತಿದ್ವಿ. ನಾವು ಅಪ್ಪಾಜಿ ಮ್ಯಾಲೆ ಒಂದು ಲೈಟ್ ಹಾಕಿ ಕೊಟ್ಬಿಟ್ಟಿದ್ರು, ಒಂದು ಅರಟ್ ಅಂತೀವಲ್ಲ, ಅರಟ್ಟಿಂದ ಒಂದು ಮನಿನ ಮಾಡಿಕೊಟ್ಬಿಟ್ಟಿದ್ರು ನಂಗೆ. ಅದ್ರೊಳಗೆ ಕೂತ್ಕೊಂಡು ನಾನು ಲೈಟ್ ಹಾಕ್ಕೊಂಡು ಓದ್ತಿದ್ದೆ. ಆಮೇಲೆ ಬೇರೆ ಮನೆಗೆ ಹೋಗ್ತಿದ್ವಿ, ನಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಓದೋದು, ಅವರೆಲ್ಲ ನಮ್ಮ ಮನೆಗೆ ಬರೋದು, ಗ್ರೂಪ್ ಸ್ಟಡೀಸ್ ಅಂತ ಮಾಡ್ತಿದ್ವಿ. ಅದು ಯಾರ್ಯಾರು ನೆನಪೈತಿ ದಯವಿಟ್ಟು ಕಮೆಂಟ್ ಮಾಡಿರಿ. ಎಲ್ಲ ನೆನಪುಗಳು ತಾಜಾ ಅದು ವಾಪಸ್ ಬರ್ತದೆ, ಫ್ರೆಶ್ ಅದು. ಅವ ಬರ್ತಾನೆ, ಬರ್ರಿ ನೀವು. ಬಯೋಡಾಟಾ ಆಗದ ಕೆಳಗೆ ಇರೋ ನಂಬರು ಬಹುಶಃ ಅವ್ರದ್ದು ಅನ್ಸುತ್ತೆ. ಫೋನ್ ಮಾಡಲಾ? ಮತ್ತು ಏನು ಅನ್ಕೋತಾರೆ ನನ್ನ ಬಗ್ಗೆ, ಈಗೀಗ ಎಷ್ಟು ಅರ್ಜೆಂಟ್ ಐತೆ ಅಂತ ಅನ್ಕೋತಾರ ಏನು? ಅಲ್ಲ, ಹೆಂಗೂ ನಿಶ್ಚಿತಾರ್ಥ ಆಗೋದು ಖರೆ ಅಲ್ಲ. ಫೋನ್ ಮಾಡೇ ಬಿಡ್ತೀನಿ. ಈಗ ನಮ್ಮ ತಂಗಿ ಏನಾರ ಬಂದ್ಬಿಟ್ರೆ ಎಲ್ಲ ಹಾಳು ಮಾಡಿರ್ತಾಳೆ. ಅಕ್ಕ ಬಂದಾವ ಬಾ. ಅದೇನೋ ಹೇಳ್ತಾರಲ್ಲ, ದೆವ್ವದ ಹೆಸರು ತೊಗೊಳಂಗಿಲ್ಲ ಮುಂದೆ ಹಾಜಾರ್ ಅಂತಂದು, ಹಂಗಾತ ಬಾ. ಏನು ಬೇಕಿತ್ತು ನಿನಗೆ? ಏನು ಅರ್ಕಳಿ ಅಂತ ಹೇಳು. ಅಕ್ಕ, ನಮ್ಮ ಕಾಲೇಜ್ನಾಗ ನಾಳೆ ಫೇರ್ವೆಲ್ ಪಾರ್ಟಿ ಐತಾ. ನಾನು ಅವು ಕೊಡಿಸಿದ್ಲಲ್ಲ ನನಗೂ ನಿನಗೂ ಹೋದ ದೀಪಾವಳಿಯಾಗ, ಆ ಪಿಂಕ್ ಕಲರು ವರ್ಕಿನ್ ಸ್ಯಾರಿ ಹಾಕೊಳಕತ್ತೀನಿ. ನನ್ನ ಹತ್ರ ಯಾವುದು ನಕ್ಲೇಸ್ ಇಲ್ಲ. ನಿನ್ನ ಹತ್ರ ಒಂದು ಯಾವ್ದಾರ ಇದ್ರೆ ಕೊಡು, ಹಳ್ಳಿಯಿಂದ ಚೆನ್ನಾಗಿ ಸೂಟ್ ಆಗುತ್ತೆ ಅದಕ್ಕೆ. ಇದ್ರು ಕೊಡ ಪ್ಲೀಸ್. ನೋಡು ಹೇಳ್ತೀನಿ ಸುಮಾ, ನನ್ನ ಜೀವ ತಿನ್ಬಾರ್ದು ನೀನು. ನನ್ನ ಹತ್ರ ಯಾವುದು ನಕ್ಲೆಸ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಹೋಗಿ ನೀನೀಗ. ನನಗೆ ನನ್ನ ನಿಶ್ಚಿತಾರ್ಥಕ್ಕೆ ಹಾಕೊಳಕ್ಕೆ ಆ ಹಸಿರು ಸೀರೆಗೆ ಮ್ಯಾಚಿಂಗ್ ಏನೂ ಇಲ್ಲ. ಒಂದು ಬಳಿ ಇಲ್ಲ, ಒಂದು ನಕ್ಲೆಸ್ ಇಲ್ಲ, ಒಂದು ಬೆಂಡಾಲ್ ಇಲ್ಲ, ಏನೂ ಇಲ್ಲ. ನಾನು ಸೆಟ್ ತೊಗೋಬೇಕು, ಜ್ಯುವೆಲರಿ ಸೆಟ್ ಅಂತ ನಾ ಯೋಚನೆ ಮಾಡಕತ್ತೀನಿ. ಇನ್ನು 3 ದಿನದಾಗ ಆನ್ಲೈನ್ ಒಳಗೆ ಸಿಗುತ್ತಾ, ಅಂಗಡಿಗೆ ಹೋಗಿ ತರಬೇಕು, ಅವನ್ನ ರೊಕ್ಕ ಕೇಳಬೇಕು. ನಾನು ಅದನ್ನು ಯೋಚನೆ ಮಾಡಕತ್ತೀನಿ. ನೀನು ಹೋಗ್ಬೇಕು, ಆ ನಕ್ಲೆಸ್ ಕೊಡು, ಈ ನಕ್ಲೆಸ್ ಕೊಡು ಅಂತೇಳಿ ಹೋಗೋಗಿ ಸುಮ್ಮನೆ ನನ್ನ ತಲೆ ತಿನ್ಬೇಡ. ನಾ ಏನೋ ಮಾಡಕತ್ತೀನಿ ಅಂದಂಗೆ. ಏನೋ ತೊಡಿ ಬುಡಕ ಹಾಳು ಇದ್ದಂಗೆ ಐತಿ, ಏನದು? ಅದೆಲ್ಲ ನಿಂಗೆ ಯಾಕ, ಸುಮ್ಮನೆ ಹೋಗು.
ಜೀಜುಗೆ ಫೋನ್ ಮಾಡ್ಬೇಕನ ಮಾಡು ಏನು ಜ್ಯುವೆಲರಿ ಸೆಟ್ ಅವ್ರ ಹತ್ರ ಕೊಡಿಸ್ಕೋಬೇಕಂತ ಪ್ಲ್ಯಾನ ಏನು ಆ ಅಯ್ಯಯ್ಯಯ್ಯಯ್ಯ ಹೌದಲ್ಲ ಹೌದು ಒಳ್ಳೆ ಐಡಿಯಾನ ಕೊಟ್ಲು ನೋಡು ಏನಿಲ್ಲ ಸುಮ್ಮನೆ ಚೆಕ್ ಮಾಡಕತ್ತಿದ್ದೆ ಏನು ಓದ್ಯಾರ ಏನು ಕತ್ತಿ ಅಂತ ಹೇಳಿ ಅಷ್ಟ ಹೋಗು ಸಾಕು ನಿಮ್ಮ ಚೆಕ್ಕಿಂಗ್ ಕಂಟಿನ್ಯೂ ಮಾಡಿರಿ ಮಾಡೇ ಬಿಟ್ಟಿನಿ ಅದೇನಾಗುತ್ತೆ ಆಗಲಿ ರಿಂಗ್ ಆಗಲಿ ಮಂಜು ಅಂಗಡಿಗೆ ಹೋಗಲ್ಲನೇ ಹಾಂ ಹೊಕ್ಕಿನವ ಈಗ ಹೊಕ್ಕಿನಿ ಒಂದು 5 ನಿಮಿಷ ಹಂಗೆ ಅಡ್ಡಾಗಿದ್ನ ಹೊಕ್ಕಿ ನೋಡೀಗ ಯಾವುದೋ ಫೋನ್ ಬಂತಲ್ಲ. ಹಲೋ ಹಲೋ ಅಯ್ಯೋ ಹಲೋ ಮಂಜು ಅವರಾ? ಹಾಂ ಹೌದು, ತಾವ್ಯಾರು? ನಾನು ನಾನು ಸೀಮಾ. ಓ ಹೇಳಿ ಇವರೇ, ನಂಗೆ ಗೊತ್ತಾಗಲಿಲ್ಲ. ನಿಮ್ಮ ನಂಬರ್ ಇಲ್ಲ ನನ್ನ ಹತ್ರ, ಹಾಗಾಗಿ ನಂಗೆ ಗೊತ್ತಾಗಲಿಲ್ಲ. ಹೇಳಿ. ಈ ಮನ್ಯಾಗ ನೀನು ಇರೋ ಅವಶ್ಯಕತೆ ಇಲ್ಲ, ಅವನ ಜೊತೆಗೆ ನೀನು ಹೋಗ್ತೀರಿ ಹೇಳ್ತೀನಿ ನೋಡಿ ನಾನು. ನೋಟಿಸ್ ಕೈ ಸಿಕ್ಕೈತೋದಿಲ್ಲ, ನೋಟಿಸ್ ನಿನಗ ಹೌದಿಲ್ಲ, ಅದು ಬಂದಿರೋದು ನಿನ್ನ ಹೆಸರಿಗೆ ಬಂದತ್ತೋದಿಲ್ಲ. ಹೋಗಿ ತೊಗೊಂಡೋಗಿದ್ದಿಲ್ಲ ಲಾಯರ್ ಆಫೀಸಿಗೆ, ಓದಿ ಚಂದಾಗ ಹೇಳಿದ್ದಿಲ್ಲ ಆ ನೋಟಿಸ್ನಾಗ ಏನೈತೆ ಅಂತೇಳಿ. ಮೊದ್ಲು ನಾ ನೋಟಿಸ್ ಕೊಟ್ಟಿನಲ್ಲ ಅದಕ್ಕೆ ಉತ್ತರ ಕೊಡು. ಇಲ್ಲ ಅಂದ್ರೆ ನೀನು ಆ ನಿನ್ನ ಅಳಿಯ ಆಮೇಲೆ ಅವ ಇದ್ನಲ್ಲ ನಿಮ್ಮಣ್ಣ ಅವ 3 ಮಂದಿನೂ ಹೋಗ್ಬೇಕಾಗತ್ತೆ ಜೈಲಿಗೆ. ಹುಷಾರಾಗಿರು. ನಾನೇ ಯಾಕೆ ಹೋಗ್ತೀನಿ ಜೈಲಿಗೆ? ನಾನು ಯಾಕೆ ಹೋಗ್ತೀನಿ? ನನ್ನ ಹತ್ರನೂ ಎಲ್ಲ ಕಾಗದ ಪತ್ರನೂ ಅದಾವು. ನಿಮ್ಮಪ್ಪ ನಮ್ಮಪ್ಪನ ಹತ್ರ ಸಾಲ ತೊಗೊಂಡಿದ್ದ ಅನ್ನೋದಕ್ಕೂ ಅದಾವು. ಅದನ್ನು ತೀರ್ಸಕ್ಕಾಲಾರ್ದ ಹೆಬ್ಬಟ್ಟೊತ್ತಿ ನಮ್ಮಪ್ಪಗ ನಿಮ್ದೆಲ್ಲ ಹೊಲ ಮನಿ ನಮಗೆ ಬಿಟ್ಕೊಟ್ಟಿದ್ದಕ್ಕೆ ಎಲ್ಲ ದಾಖಲೆನೂ ಅದಾವು. ನೀನು ಏನು ಜಾಸ್ತಿ ಹಾರಾಡ್ಬೇಡ, ನಾನು ಅದನ್ನು ಮಾತಾಡಿ ಬಂದೀನಿ ಲಾಯರ್ ಹತ್ರ, ನನಗೆ ಗೊತ್ತೈತಿ. ನನ್ನ ತಂಗಿ ಮಗಳನ್ನ ಮದುವಾದ ಅಂತಂದು ಹೇಳಿ ನಿನ್ನ ಸ್ವಂತ ಮಗನ ಹೊರಗೆ ಹಾಕ್ದಲ್ಲ ನೀನು. ನಿನ್ನಂಥ ತಾಯಿನ ಬಹುಶಃ ನಾ ಎಲ್ಲೂ ನೋಡಿರ್ಲಿಕ್ಕಿಲ್ಲ. ಈ ಶಂಕ್ರಿದು ರೂಲ್ ಇರೋದ ಹಂಗೆ. ನನಗೆ ಯಾರ ನಿಯತ್ತಾಗಿರಲ್ಲ ಆ ನಾಯಿಗಳಿಗೆಲ್ಲ ಅವಂಗೆ ಬಂದಿರೋ ಗತಿನ ಕೊನೆಗೆ ಬರೋದು. ಬೇಡ ಮುದುಕ ಬೇಡ, ಅನ್ಯಾಯವಾಗಿ ನೀ ನನ್ನನ್ನು ಎದುರಾಕೊಳಕತ್ತಿದಿ. ಇದ್ರ ಪರಿಣಾಮ ಮಾತ್ರ ನೀ ಅನುಭವಿಸ್ತಾ ಬಿಡೋದಿಲ್ಲ. ಅದ್ರ ಅವಶ್ಯಕತೆ ಏನೈತಿ ಈಗ? ಅದು ಎದಕ್ಕೆ ನೀ ಕಳಿಸಿ ನನಗೆ ನೋಟಿಸು? ಅದು ಸ್ವಂತ ಹೆಂಡತಿಗೆ ನೋಟಿಸ್ ಕಳಿಸೋಷ್ಟು ನಿನಗೆ ಸೊಕ್ಕ ಬಂತನ? ಹಾಂ ಅಂದ್ರೆ ನಾನು ನಿನಗೆ ಬಾಡಿಗೆ ಗಂಡನ, ನೀ ಮಾತ್ರ ನನ್ನ ಸ್ವಂತ ಹೆಂಡತಿ. ನಾನು ನಿನಗೆ ಸ್ವಂತ ಗಂಡನ ಹೌದಿಲ್ಲ. ನನ್ನನ್ನು ಮತ್ತೆ ಮನೆ ಬಿಟ್ಟು ಆಚೆ ಹೋಗಂದಿ. ಈಗ ಹೆಂಗೈತಿ? ಬರ್ತಾನ ನನ್ನ ಮಗ ಬರ್ತಾನ. ಅಷ್ಟ ಅಲ್ಲ, ನನ್ನ ಸೊಸಿನೂ ಬರ್ತಾಳ. ನೋಡು ನೀನು ಆಟ ನೋಡು ನೀನು. ಅವ್ವ ಏನಾತ? ಅವ್ವ ಸೋಮಣ್ಣ ರೇಖಾ ಹುಡುಗರು ಎಲ್ಲರೂ ಗಂಟು ಮುಟ್ಟಿ ಸಮೇತ ಬಂದಾರವ. ಏನು ಬಂದ ಬಿಟ್ಟ ಅವ? ನಡಿ ಮೊದ್ಲಡಿ, ಅವನ ಮನೆಯಿಂದ ಮೊದ್ಲು ಹೊರಗಾಕ ನಡಿ. ಅಲ್ಲಲೇ ನಿನಗಾಗಲೇ ಕರ್ದ ನಾನು ನಿನ್ನ ಗಂಡನ ಕರಿ ಅಂತ. ಎಲ್ಲೋಗಿ ನಿನ್ನ ಗಂಡ ಮನೆಯಾಗೆ ಹಾಕಿಲ್ಲತ? ಅವ್ವ ಏನ ಮುಂಜಾನೆ ಹೋಗ್ಯಾರ, ಇನ್ನೂ ಬಂದಿಲ್ಲ. ಫೋನ್ ಸ್ವಿಚ್ ಆಫ್ ಐತಿ. ನಾನು ಒಂದು 40 ಸರಿ ಫೋನ್ ಮಾಡೀನಿ, ನನ್ನ ಫೋನು ತೆಗಿವಲ್ರಿ. ಬಾ ಸಾಕು, ಬಾಯಿ ಮುಚ್ಚು. ಆತ ನಾ ಬಾಯಿ ಮುಸ್ತೀನಿ, ನೀ ಹೋಗಿ ನೋಡು. ಬಂದು ನಿಂತೈತಿ ನಿನ್ನ ಸಂಸ್ಕಾರ. ಹೊರಗೆ ಹೋಗ. ಅಲ್ಲ ಯವ್ವ, ನನಗರ ಏನು ಗೊತ್ತಾ ಸಂಗೀತ, ನಾನು ಹೊರಗದೀನಿ, ಈ ಹುಡುಗಿ ಹೊರಗೆ ಕೆಲಸ ಮಾಡಕತ್ತೈತಿ. ಇದ್ದಾರ 3 ಮಂದಿ ಕದ್ದಾರ ಯಾರನ್ನಂಗೆ ಆತು ನೋಡಿದ. ಅವಲಕ್ಕ ಕತಿ ದ್ವಾಡ್ದಾತ. ಅಲ್ಲ ನಮ್ಮ ಮನೆಗೆ ಯಾರು ಇಂಥ ಬರೀ ಬರಗೆಟ್ರದಾರ ಅಂತೀನಿ ನಾನು. ಪೂರ 2 ತಿನ್ನಷ್ಟು ತಿಂದು ಕುಂದ್ರಷ್ಟು ಬರಗೆಟ್ರ ಭಾಳ ಮಾಡಿ ಯಾರೂ ಇಲ್ಲ ಅನ್ಸುತ್ತೆ ನಮ್ಮ ಮನ್ಯಾಗ. ಚಲೋ ಮಾಡ್ಯಾಳ ಅಲಕ್ಕಿ. ಇನ್ನೊಂದು ಚೂರು ಕೆನೆ ಹೆಸರು ಇದ್ದಿದ್ರ ಬೇಷದ. ಅತ್ತಿಯರ ನಮ್ಮ ಮನೆಗೆ ಯಾರೂ ಇಲ್ರಿ, ನಮ್ಮ ತವ್ರ ಮನೆಯಾಗ ಅದಾರೆ. ನಮ್ಮ ಅತ್ತಿ ತಿಂದಳ್ರಿ ಎಲ್ಲ ಅವಲಕ್ಕಿ. ಕೇಳಿಸ್ಕೊಂಡ್ರೆ ಲಟ್ಗೆ ಹೊಡಿಯೋದು. ಏನಾತ? ಯಾಕೆ ಹಿಂಗೆ ನಿಂತೀರಲ್ಲಾರು? ಅತ್ತಿ ನಾಷ್ಟ ಮಾಡಿದೆ? ಚಲೋ ಆಗಿದ್ವ ಅವಲಕ್ಕಿ? ಚಲೋ ಆಗಿದ್ವು. ಯಾಕ
ನೀ ಮಾಡಿದ್ದೆ ಅವಲಕ್ಕಿನ? ನಾನು ಗೀತಾ ಮಾಡ್ಯಾಳ ಅನ್ಕಂಡು ನೋಡು. ನೀ ಯಾವಾಗ ಬಂದೆ ಅಂದಂಗ? ನೀ ನಾಷ್ಟ ಮಾಡಿಯಾ? ಓ, ನಾನು ನಿನ್ನೆ ನಾಷ್ಟ ಮಾಡೀನಿ. ಒಬ್ಬ ನೋಡ್ರಿ, ಖಾಲಿ ಹೊಟ್ಟೆ ಅಲ್ಲಲ್ಲ ತುಂಬಿದ ಹೊಟ್ಟೆ ಐತಲ್ಲ, ಅದಕ್ಕೆ ಬರಕ ದೊಡ್ಡಗ. ಅತ್ತಿಯರ ಅಂದಂಗ ಈಗ ಅಡುಗೆಗೆ ಏನು ಮಾಡ್ಬೇಕ್ರಿ? ಅಡಿಗೆ ಏನು ಮಾಡಿ ಗೊತ್ತನ ಗೀತಾ? ಇದು ಬಿಸಿಲು ಜಾಸ್ತಿ ಐತಲ್ಲ, ಸುಮ್ಮನೆ ನಿಮ್ಮ ಮನ್ಯಾಗ ಜೋಳ ಹೊಡ್ಸಿರೇನ? ಜೋಳದ ನುಚ್ಚಿದ್ರೆ ಸಂಗಟಿ ಮಜ್ಜಿಗೆ ಮಾಡ್ಬಿಡವ, ಮಸ್ತ್ ನೋಡು. ಈ ಬಿಸಿಲಿಗೆ ಸಂಗಟಿ ಮಜ್ಜಿಗೆ ಅಷ್ಟು ರುಚಿ ಇನ್ನೊಂದಿರಲ್ಲ ನೋಡು. ಅಷ್ಟು ಮಾಡಿ ಗೀತಾ. ಬೇಯತ್ತಿ, ಇನ್ನು ನಿನಗೆ ಮಧ್ಯಾಹ್ನ ಉಣ್ಣ ಪ್ಲ್ಯಾನ್ ಐತನ? ಅಲ್ಲ ಇವಳ ಯಾಕೆ ಯಾವ ಸಂಗೀತ ಹಂಗ್ಯಾಕಂತಿ? ಮತ್ತು ಮಧ್ಯಾಹ್ನ ನೀವೆಲ್ಲರೂ ಉಣ್ತಿರಿಲ್ಲ? ನಮ್ಮ ಕಡೆಗಂಕರು ಮಧ್ಯಾಹ್ನ ಉಂಟಾರಪ್ಪ. ನೀವು ಮತ್ತು ಮನೆಗೆ ಯಾರು ಮಧ್ಯಾಹ್ನ ಉಣ್ಣೋದಲ್ಲನ? ಮತ್ತು ಈಗರ ಆಕಿ ಮಧ್ಯಾಹ್ನಕ್ಕೆ ಏನು ಅಡುಗೆ ಮಾಡಲಿ ಅಂದ್ಲು, ನೀನು ಹಿಂಗಂತೀಯಲ್ಲ ಹುಡುಗಿ. ಅಲ್ಲ ಚಂದ್ರವ, ಚಂದ್ರಿಕಾ ರೀ, ಬಾಯಾಗರ ಹಿಂಗಂತೀನಂತ ಬೇಸರ ಮಾಡ್ಕೋಬೇಡವಾ? ಯಾಕೆ ಅನ್ಸಕ್ಕ ಹಂಗನಕತ್ತಿ? ಏನು ಹೇಳ? ಅಲ್ಲವ, ನೀನು ಮುಂಜಾನೆ ಇನ್ನು ಸೂರ್ಯ ಹುಟ್ಟಕ್ಕಿನ ಮುಂಚೆಕ ನೀನು ನಾಷ್ಟ ಮಾಡಿದೆ ಹೌದಿಲ್ಲ? 7:30ಗೆನ. ಅಯ್ಯೋ ಅನ್ಸಕ್ಕ, ಅದು ಏನು ಕೇಳ್ತೀಯವ? ನಾನು ಮೊದ್ಲ ಶುಗರ್ ಪೇಷಂಟ. ನನಗೆ ಟೈಮ್ ಟು ಟೈಮ್ ಊಟ ಬೇಕು. ಇವು ನನ್ನ ಮಕ್ಕಳು ಏನು ಮಾಡವಂದ್ರೆ, ನಮ್ಮವ್ವ ಶುಗರ್ ಪೇಷಂಟ್ ಅಂತ ಹೇಳಿ ಅವು ಎಂಥವ ಡೈಜೆಸ್ಟಿವ್ ಬಿಸ್ಕೆಟ್ ಅಂತ, ಅದ್ರಾಗ ಮೈದಾನು ಇರಲ್ಲಂತ, ಸಕ್ಕರೆ ಇರೋದಿಲ್ಲಂತವ ಅಂತ ಬಿಸ್ಕಿಟ್ ತಂದಿಟ್ಟಿರ್ತಾರೆ. ನನಗೆ ಹಂಗೆ ಏನಾರ ಹಸು ಆತಂದ್ರೆ ಅಂಥದ್ದೊಂದು ಬಂಡಲ್ ಬಿಸ್ಕಿಟ್ ತಿಂದ್ಬಿಡ್ತೀನಿ ನಾನು. ರಾತ್ರಿಯಾರ ಹಸಿಲಿ, ಹೊಟ್ಟೆ ಮುಂಜಾನೆ ಹಸಿಲಿ. ನನಗೆ ನೋಡಿದ್ರೆ ಚಾದಾಗ ಅಂಥದ್ದೊಂದು ಬಿಸ್ಕಿಟ್ ಬೇಕಾ? ನಿಮ್ಮ ಮನೆ ನೋಡಿದ್ರೆ ಖಾಲಿ ಚಾ ಕರೆಯೋದು. ಅದು ಹಾಲು ನಿಮ್ಮದು ಈಗ ಆಕಳ ಗಬ್ಬೈತಿ, ಮತ್ತು ಹಾಲು ಇಲ್ಲ. ಏನು ಮಾಡೋದು? ಕರಿ ಚಾ ಕುಡಿಯೋದಾ? ನಾನು ಕುಡಿದು ಕರಿ ಚಾ ಹೊಡೆ ತುಂಬಲಿಲ್ಲ. ನಾವು ಬಿಸ್ಕಿಟ್ ನೋಡಿದೆ, ಆಕಿ ನಿಮ್ಮ ಪುಟ್ಟವಾಗ ಅಂತಂದು ಪಾರ್ಲೆ ಬಿಸ್ಕಿಟು ಅವು ಎಂಥವ ಗುಡ್ಡೆ ಬಿಸ್ಕಿಟ್ ಇಟ್ಟಿರಿ. ಇನ್ನು ನಮಗೆಲ್ಲ ಅವು ಬಗೆಹರಿಬೇಕಲ್ಲವಾ ಅನ್ಸಕ್ಕ. ಅದಕ್ಕೆ ಚಾ ಕುಡಿದು ಕುಂತೇವ, ಸಮಾಧಾನ ಆಗಲಿಲ್ಲ. ಮತ್ತು ಹೆಂಗೂ ಗೀತಾವ ರಮೇಶಪ್ಪಗ ಅಡುಗೆ ಮಾಡಕತ್ತಿದ್ಲ ಮಧ್ಯಾಹ್ನದ ಊಟದ ಬಾಕ್ಸಿಗೆ. ನಾ ಹೇಳ್ದೇವ ನನಗೊಂದು ಇದೇನ್ರ ಮಾಡಿಕೊಡು ಅಂತಂದು, ಆಕೆ ಅಷ್ಟ್ರಿಗೂ ಅವಲಕ್ಕಿ ಮಾಡ್ತೀನಿ ಅಂತಂದು ಹೇಳಿದ ಕೂಡಲೇ ಮಾಡಿಲ್ಲ. ಪಾಪ ನಿನ್ನ ಸೊಸಿ ಭಾಳ ಚಲೋ ಅದಾಳ. ತಿಂದೆವ, ತಿಂದೀನಿ. ಏಟಾಯ್ತು? 7:30 ತಿಂದಿನ, 7:30 8 ತಿಂದಿನಿ ಅನ್ಕ. 8 9 10 11 4 ತಾಸಿಗೆ ಅಕ್ಕ ನನಗೆ ಸಾಯಂಗ್ ಹೊಟ್ಟೆ ಹಸಿವಾಗ್ಬಿಡ್ತು. ಅದಕ್ಕೆ ನೀವು ಸಾಯಂಗ್ ಹೊಟ್ಟೆ ಹಸಿವು ಆಗೈತೆ ಅಂತ ಹೇಳಿ ಬ್ಯಾರೆ ಸಾಯ್ಸಕ್ಕೆ ತಯಾರಾಗಿರಿ ಹೌದಿಲ್ಲ? ಅಲ್ಲ, ಏನು ಮಾತಾಡ್ತೀಯ? ನಾನು ಯಾಕೆ ಬೇರೆದಾರ ಸಾಯಿಸ್ತೀನಿ? ನನಗೆ ಹಸುವಾಗಿತ್ತಂತ ಅವಲಕ್ಕಿ ತಿನ್ನೇ ಯವ್ವ. ಅಲ್ಲ, ನೀನು ದೊಡ್ಡಕ್ಕಿದ್ದಿ, ಸಣ್ಣಕ್ಕೆಲ್ಲ ಮತ್ತೊಂದಲ್ಲ. ಹೇಗವ ಈಗ ಸೇರ್ವದ್ದು ಮನೆಗೆ ಬಂದಾಳ ಬಾಳೆ ಮಾಡಕ್ಕೆ. ಹ್ಯಾಗ ಪಾಪ ಹುಡುಗಿ ಏನು ಗೊತ್ತಿಲ್ಲ, ಇನ್ನು ಹೊಸ ಮಾರ್ಲಿಗಿತ್ತಿ ಅನ್ನಂಗಿಲ್ಲ, ಏನಿಲ್ಲ. ಅಲ್ಲ, ಈಗ ಮನ್ಯಾಗ ತಿನ್ನಾರದಾರ ಇಲ್ಲ, ಹ್ಯಾಗ ಏನು ಕೇಳ್ಬೇಕು. ಇಲ್ಲ ನೋಡಿ, ಈಗ ಸಂಗೀತವು ಉಂಡಿಲ್ಲ, ನಮ್ಮ ಸುರೇಶ್ ಉಂಡಿಲ್ಲ, ನಾಷ್ಟ ಮಾಡಕ್ಕೆ ಬಂದಿಲ್ಲವು, ಏನು ಅಂಗಡಿಗೆ ಅದ್ಲೈತೆ ಅಂತಂದು. ನೀನು ನೆಟ್ಟೆ ಮದ್ದಳ್ಳಿ ಊಟ ಹಾಕ್ಕೊಂಡು ತಟ್ಟಿ ಖಾಲಿ ಮಾಡಿ ಊಟ ಬಾಣ್ಲಿ ಖಾಲಿ ಮಾಡಿದ್ರೆ ಹೆಂಗೆ?